ಕ್ಷೇತ್ರಕ್ಕೆ ಯಾರು ಬರ್ಬೋದು ಅನ್ಸುತ್ತೆ? ಯಾರು ಬರುವಂಥ ಪಾರ್ಟಿ ಯಾರು ಸ್ಟ್ರಗಲ್ ಮಾಡಿದ್ದಾರೆ, ಯಾರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಪಬ್ಲಿಕ್ ಅವ್ರಿಗೆ ನೋಡಿ ವೋಟ್ ಕೊಡ್ಬೋದು. ಈಗ ಇಷ್ಟು ವರ್ಷದ್ದು ನಾವು ಎಲ್ಲೋ 10 ವರ್ಷದಲ್ಲೇ ನೋಡ್ತಾ ಇದ್ದೇವೆ, ಗ್ಯಾರಂಟಿ 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 ಅಂತೆ. ಗ್ಯಾರಂಟಿ ಒಳಗೆ ಏನು ಗ್ಯಾರಂಟಿ ಸಿಗ್ತಾ ಇಲ್ಲ 10 ವರ್ಷದಲ್ಲಿ ಸೆಂಟ್ರಲ್ನಿಂದ. ಈಗ ಎಲ್ಲ ಪ್ರಾಮಿಸಸ್ ಮಾಡಿದ್ದು ಎಲ್ಲ ಏನೂ ಸಿಗ್ತಾ ಇಲ್ಲ. 15 ಲಕ್ಷ ಪ್ರತಿಯೊಬ್ಬರ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಅದರ ಸಲುವಾಗಿ ಪಬ್ಲಿಕ್ ಮ್ಯಾಗೆ ಈಗ ಡಿಪೆಂಡ್ ಉಂಟು. ಅವರು ಯಾರಿಗೆ ಕೊಡಬೇಕು, ಯಾರಿಗೆ ತರಬೇಕು, ಇದು ಪಬ್ಲಿಕ್ ಡಿಸೈಡ್ ಮಾಡಬೇಕು. ಕಾಂಗ್ರೆಸ್ ಗ್ಯಾರಂಟಿ ಹೇಳ್ಬಿಟ್ಟಿದ್ರು, ಕೆಲವೊಂದು ಜನ ಬಡವರಿಗೆ ಯೂಸ್ ಆಗ್ತಾ ಇದೆ ಅಂತ ಇದ್ದಾರೆ. ಹೌದು. ಅದ್ರ ಸಲುವಾಗಿ ಈ ಬಾರಿ ಈ ಒಂದು ಉತ್ತರ ಕನ್ನಡ ಕ್ಷೇತ್ರಕ್ಕೆ ಬದಲಾವಣೆ ಆಗ್ಬೋದಾ? ಬದಲಾವಣೆಯ ಆಗ್ತಾ ಇದೆ, ಈಗ ಇಲ್ಲ ಅಂತಿಲ್ಲ, ಆಗ್ತಾ ಇದೆ. ಪಬ್ಲಿಕ್ಕಿಗೆ, ಜನರಿಗೆ ಏನು ಅನುಕೂಲ ಆಗಿದೆ ಆ ಜನರೇ ಅವರು ಅರ್ಥ ಮಾಡಿಕೊಳ್ಳಬೇಕು. ಸರ್, ಈ ಸರಿ ಕಾಂಗ್ರೆಸ್ ನಿಂಬಾಳ್ಕರ್ ಅಂಜನೇ ನಿಂಬಾಳ್ಕರ್ ತರಬೇಕು. ಇದು ಪಕ್ಷದ ವಿಷಯವಾಗಿ ನಾವು ಏನು ಮಾತಾಡೋದಿಲ್ಲ, ವಿಚಾರ ಬೇಡ, ಪಕ್ಷ ವಿಚಾರ ಮಾತಾಡೋದಿಲ್ಲ. ಯಾರು ಹೆಲ್ಪ್ ಮಾಡಿದ್ದಾರೆ, ಯಾರು ಪಬ್ಲಿಕ್ಕಿಗೆ ಸಹಾಯ ಮಾಡಿದ್ದಾರೆ, ಪಬ್ಲಿಕ್ಗೆ ಅನುಕೂಲತೆ ಯಾರು ಮಾಡಿದ್ದಾರೆ, ಅದು ಪಬ್ಲಿಕ್ ಯೋಚನೆ ಮಾಡಬೇಕು. ನಿಮಗೆ ಯಾರು ಬರಬೇಕು ಅನ್ಸುತ್ತೆ ಈ ಭಾಗದಲ್ಲಿ? ನಮ್ಮ ಪಕ್ಷದ ನಾವು ಕಾಂಗ್ರೆಸ್ ಅಭಿಮಾನಿಗಳು, ಸತತವಾಗಿ ನಾವು ಕಾಂಗ್ರೆಸ್ಸಿಗೆ ಬಯಸ್ತೇವೆ. ಹಾಗಾಗಿ ಕಾಂಗ್ರೆಸ್ ಈಗ ಮಾಡುವ ಕರ್ನಾಟಕದಲ್ಲಿ ಇರುವ ಪ್ರಕಾರ, ಅವರು ಮಾಡಿದ್ದು ಒಳ್ಳೆಯ ಕೆಲಸದ ಪ್ರಕಾರ ಕೇಂದ್ರದಲ್ಲಿನೂ ಕಾಂಗ್ರೆಸ್ ಬರಬೇಕಂತ ಹೇಳಿ ನಮ್ಮದೊಂದು ಇಚ್ಛೆ. ಸರ್, ಕೆಲವೊಂದು ಜನ ಗ್ಯಾರಂಟಿ ಕೊಡೋದೆಲ್ಲ ಬೇಕಾಗಿರಲಿಲ್ಲ ಅಂತ ಹೇಳಿದ್ರೆ ನೋಡಿ, ತಪ್ಪು ಎಲ್ಲರಿಂದ ಆಗ್ತೈತಿ. ಸಹಜವಾಗಿ ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯೆ ಅತಿ ಹೆಚ್ಚು ಇರುವುದರಿಂದ ಕೆಲವು ತಪ್ಪುಗಳು ಆಗಿರುವುದರಿಂದ ಕೆಲವರಿಗೆ ಅವರ ಬೆನಿಫಿಟ್ ಸಿಗಲಿಲ್ಲ. ಆದರೂ ಹೆಚ್ಚು ಪ್ರಮಾಣದಲ್ಲಿ ಸಿಗ್ತಾ ಇದೆ. ಮುಂದೆ ಅದು ಏನು ತಪ್ಪಾಗಿದೆ ಅದು ಸುಧಾರಿಸ್ಕೊಳ್ಬೋದು ಅಂಥೇಳಿ ನಾವು, ಇದು ಸರ್ಕಾರದಿಂದ ತಪ್ಪಾಗ್ತಾ ಇಲ್ಲ, ಇದು ಕೆಲವು ಅಧಿಕಾರಿಗಳ ಮತ್ತು ಜನರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಅದರಲ್ಲಿ ಕೆಲವಷ್ಟು ತಪ್ಪಾಗಿದ್ದಾರೆ. ಸರ್, ಕಾಂಗ್ರೆಸ್ ಕಡೆಯಿಂದ ಈಗ ಅಂಜಲಿ ನಿಂಬಾಳ್ಕರ್ ಅಂತ ಹೇಳಿದ್ದಾರೆ. ಹೌದು, ಅವ್ರ ಕ್ಯಾಂಡಿಡೇಟ್ ಹೆಂಗೆ, ಅವ್ರು ಗೆಲ್ಬೋದೇ ಸರಿ? ಹೌದು, ಬಹಳಷ್ಟು ಇದಿದೆ, ಆಸೆ ಇದೆ. ಯಾಕಂದರೆ ಅವರು ಒಂದು ಒಳ್ಳೆ ಕ್ಯಾಂಡಿಡೇಟ್ ಮತ್ತು ಅವರಲ್ಲಿ ಸ್ವಭಾವ ಭಾಳ ಒಳ್ಳೆಯದೆ. ನಾವು ಅವ್ರಿಗೆ ನಿಕಟಪೂರ್ವವಾಗಿ ನೋಡಿದ್ದೇವೆ, ಅವರು ಒಳ್ಳೆಯವರಿದ್ದಾರೆ. ಹಾಗೆ BJP ಕ್ಯಾಂಡಿಡೇಟ್ನು ಭಾಳ ಒಳ್ಳೆಯವರಿದ್ದಾರೆ, ಅವ್ರಿಗೆ ರಾಜಕೀಯ ಅನುಭವ ಭಾಳ ಇದೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಬರಬೇಕಂತ ಹೇಳಿ ನಮ್ಮದೊಂದು ಬಯಕೆ. ಸರ್, ಅನಂತಕುಮಾರ್ ಹೆಗಡೆ ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ದಾರೆ. ಹೌದು ಸರ್. ಅವ್ರು ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್? ಅವರಿಂದ ನಾವು ಅಪೇಕ್ಷಿಸಿದ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಲಿಲ್ಲ. ಕೆಲವು ಕಡೆ ಆಗಿದೆ, ಅದರಲ್ಲಿ ಯಾವುದೇ ರೀತಿಯ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ನಾವು ಎಷ್ಟು ಪ್ರಮಾಣದಲ್ಲಿ ಅಪೇಕ್ಷಿಸಿದ್ದೇವೆ ಅಷ್ಟು ಪ್ರಮಾಣದಲ್ಲಿ ಆಗಲಿಲ್ಲ. ಸರ್, ಈಗ ಯೂಟ್ಯೂಬಲ್ಲಿ ಒಂದು ಸಾಂಗ್ ಪ್ಲೇ ಆಗ್ತಾ ಇದೆ, ಬ್ರಾಹ್ಮಣರು ಮಾತ್ರ ಬ್ರಾಹ್ಮಣಿಗೆ ಮತ ಹಾಕಿ ಅಂತ. ಹಂಗಾದರೆ ಬ್ರಾಹ್ಮಣ ವರ್ಗದ ಸೇರಿದ ಕಾಗೇರಿಗೆ ಮಾತ್ರ ಮತ ಹಾಕಿ ಅಂತ ಹೇಳಿದ್ದಾರೆ. ಆದರೆ ಬೇರೆ ವರ್ಗದವರ ಮತಗಳು ಬೇಡವಾ ಅಂತ. ಇದು ಏನು ಯಾವುದೇ ಒಂದು ರಾಜಕೀಯ ದುರುದ್ದೇಶದಿಂದ ಒಂದು ಇದಾಗ್ತಾ ಇದೆ. ಆದರೆ ಅದು ರಾಜಕೀಯ ಹಿತದೃಷ್ಟಿಯಿಂದ ಇಲ್ಲ, ಅದು ತಪ್ಪಿದೆ. ಹಾಗಿದ್ದರೆ ಯಾವುದೇ ಜಾತಿ ಭೇದ ಭಾವ ಮೇಲೆ ಚುನಾವಣೆ ಆಗ್ತಾ ಇಲ್ಲ. ಮೋದಿಯವರು ಒಳ್ಳೆಯವರು ಇರ್ತಾರೆ, ಅವರಿಂದ ದೇಶ ಭಾಳ ಮುಂದುವರ್ತಾ ಇದೆ. ಒಂದು ಆಸೆ ಇದೆ, ನಮ್ಮ ಕೇಂದ್ರದಲ್ಲಿ ಯಾವ ಪಕ್ಷ ಬರ್ತೈತೆ ಅವರಿಂದ ದೇಶ ಉದ್ಧಾರ ಆಗ್ಬೋದೆಂಬ ಆಸೆ. ಲೋಕಸಭಾ ಎಲೆಕ್ಷನ್, MP ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾರು ಬರಬೇಕು ಅನ್ಸುತ್ತೆ ಈ ಭಾಗದಲ್ಲಿ? ಮೋದಿ ಯಾಕೆ? ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ. ಸರ್, ಅನಂತಕುಮಾರ್ ಹೆಗಡೆ ಇದಕ್ಕೂ ಮುಂಚೆ 6 ಬಾರಿ MP ಕ್ಷೇತ್ರದಲ್ಲಿ 6 ಬಾರಿ MP ಆಗಿದ್ದು ಕೂಡ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ? ಏನು ನೋಡೋದು, ಅವರು ನೋಡ್ರೆ ಅಭಿವೃದ್ಧಿ ಆಗಿಲ್ಲ. ಆದ್ರೆ ಬಟ್ ಮೋದಿಗೆ ನೋಡಿ ಹಾಕೋದು ಅಷ್ಟೇ. ಲೋಕಲ್ ಅಭಿವೃದ್ಧಿ ಬೇಡ, ಉತ್ತರ ಕನ್ನಡ ಅಭಿವೃದ್ಧಿ ಅನ್ನೋದು ಬೇಕಲ್ಲ, ಇನ್ನು ಮೇಲೆ ಮಾಡ್ಬೋದು ಅಂತ ಅನಿಸಿಕೆ ಐತೆ. ನೋಡೋಣ ಏನಾಗ್ತದೆ. ಹೇಳಿ ಸರ್. ಸರ್, ಈಗ MP ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ಸ್, ನಿಮ್ಗೆ ಯಾರು ಬರಬೇಕು ಅನ್ಸುತ್ತೆ ಈ ಭಾಗದಲ್ಲಿ? ಯಾರು ಅವರು BJPದವ್ರು ಬಂದ್ರು ಅಷ್ಟೇ ಇಲ್ಲಿ ಹಣೆಬರ, ದಾಂಡೇಲಿ ಹಣೆಬರ. ಕಾಂಗ್ರೆಸ್ ಬಂದರು ದಾಂಡೇಲಿ ಹಣೆಬರ ಒಂದೇ. ಇಲ್ಲಿ ಯಾರು ಏನು ಮಾಡೋರಿಲ್ಲ. ಇಲ್ಲಿ ಇಲೆಕ್ಷನ್ ಮುಂಚೆ ಭಾಳ ಹೇಳ್ತಾರೆ, ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂಥೇಳಿ. 2,000 ರೂಪಾಯಿ ತೊಗೊಂಡವರು ಕಾಂಗ್ರೆಸ್ಗೆ ಹಾಕ್ತಾರೆ, ರಾಮ ಮಂದಿರಿಂದ ಹೋದರೆ BJPಗೆ ಹಾಕ್ತಾರೆ ಅಷ್ಟೇ. ಮತ್ತೆ ಏನಿಲ್ಲ ಸರ್, ಇಲ್ಲಿ ಎಲ್ಲ ಚಂಬು ಮತ್ತು ಬಂಬು ರಾಜಕೀಯ ಇದೆ ಇಲ್ಲಿ. ಅಭಿವೃದ್ಧಿ ಏನು ಬೇಕು ಈ ಭಾಗದಲ್ಲಿ? ಏನು ಬೇಕು ಅಭಿವೃದ್ಧಿ? ಏನು 50 ವರ್ಷ ಆಯ್ತು, ಏನು ಅಭಿವೃದ್ಧಿ ಇಲ್ಲ. ಎಲ್ಲ ಫ್ಯಾಕ್ಟ್ರಿಗಳು ಬಂದಾಗಿದ್ದಾವೆ, ಸರಿಯಾಗಿ ರೋಡ್ ಇಲ್ಲ. ಬಡವರು ಜನರಿಗೆ ಮನೆ ಕೊಡ್ತಾರೆ ಅಂಥೇಳಿ 10 ವರ್ಷ ಆಯ್ತು ದುಡ್ಡು ತೊಗೊಂಡು, ಇನ್ನೂ ತನಕ ಮನೆ ಸಿಗಲಿಲ್ಲ ಅವ್ರಿಗೆ ಸರ್. ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಬೀದಿಯಲ್ಲಿ ಕೂತ್ಕೊಂಡು ಜನ. 55,000 ರೂಪಾಯಿ ತುಂಬಿ 10 ವರ್ಷ ಆಯ್ತು ದುಡ್ಡು ಮನೆ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಇದ್ದರೂ ಅಷ್ಟೇ, BJP ಇದ್ರೂ ಅಷ್ಟೇ. ಈ ಸರಿ ಯಾರು ಬಂದರೆ ಡೆವಲಪ್ಮೆಂಟ್ ಆಗ್ಬೋದು? ಯಾರು ಸರ್? 25 ವರ್ಷದಿಂದ ಒಬ್ಬರು ಬರ್ತಾ ಇದ್ದಾರೆ, 10 ವರ್ಷದಲ್ಲಿ ಮೇಲೆ ಒಬ್ಬರು ಬರ್ತಾ ಇದ್ದಾರೆ. ಏನು ಡೆವಲಪ್ಮೆಂಟ್ ಮಾಡ್ತಾರೆ ಇವರು? ಜನರಿಗೆ ಹಂಗೆ ಚಂಬು ತೋರಿಸ್ತಾ ಇದ್ದಾರೆ. ಅವರು ಚಂಬು ತೋರಿಸ್ತಾರೆ, ಇವರು ಬಂಬು ಹಾಕ್ತಾರೆ ಹಿಂದಿಂದ. ಅಷ್ಟೇ ರಾಜಕೀಯ ಆಗಿದ್ದು. ಚಂಬು ಮತ್ತು ಬಂಬು ರಾಜಕೀಯ ಇದು. ಆಸೆ ತೋರಿಸೋದು, ಓಟ್ ಹಾಕೊಳ್ಳೋದು, 5 ವರ್ಷ ಮಟ್ಟ ಗಾಯಬಾಗ್ಬಿಡೋದು. ಇಲ್ಲಿ ಬರೋದೇ ಇಲ್ಲ.
ಹುಡುಕ್ಬೇಕು ಅವ್ರಿಗೆ ಬ್ಯಾಟ್ರಿ ತೊಗೊಂಡು. ಸರ್ ಅನಂತಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರದ 6 ಬಾರಿ MP ಆಗಿದ್ರು. ಅವರಂತೂ ನಾನು ನೋಡಲೇ ಇಲ್ಲ. ನಮ್ಗೆ 50 ವರ್ಷ ಈಗ, ಒಂದಿನ ನೋಡಲಿಲ್ಲ ನಾವು ಅವ್ರಿಗೆ. ಈ ಭಾಗದಲ್ಲಿ ಬರೋರು ಅಲ್ಲಿಂದ ಅಲ್ಲೇ ಹೋಗ್ಬಿಡ್ತಾರೆ. ಜನ ಕಷ್ಟ ನೋಡಿಲ್ವಾ ಈ ಕಡೆ? ಏನು ಕಷ್ಟ ಸರ್, ಏನು ಕಷ್ಟ ನೋಡ್ತಾರೆ ಅವರು. ಬಡವ್ರಿಗೆ ಕೆಲಸ ಇಲ್ಲ, ಮಕ್ಕಳಿಗೆ ಎಲ್ಲ ಗೋವಾ ಬೆಂಗಳೂರಲ್ಲಿ ಹೋಗ್ತಾ ಇದ್ದಾರೆ ನಮ್ಮ 3 ಜನ. ಅವ್ರಿಗೇನು ಕೆಲಸ ಇಲ್ಲ, ದುಡಿಮೆ ಇಲ್ಲ. ರಿಸೋರ್ಟ್ ಎಲ್ಲ ಓಪನ್ ಆಗಿದ್ದಾವೆ. ರಿಸೋರ್ಟಲ್ಲಿ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರಬೇಕು. 200-300 ಕೊಡ್ತಾರೆ. ಬಡವರು ಪಾಪ ಅಲ್ಲಿ ದುಡ್ಕೊಂಡು ತಿಂತಾ ಇದ್ದಾರೆ. ಕಂಪ್ನಿಯಲ್ಲಿ ನೋಡಿದ್ರೆ ಹೊರಗಿನ ಜನರಿಗೆ ಕೆಲಸ ಕೊಡ್ತಾರೆ. ಇಲ್ಲಿ ಈ ಜನರಿಗೆ ಕೆಲಸ ಇಲ್ಲ, ಈ ಊರಿನವ್ರಿಗೆಲ್ಲ ಕೆಲಸ ಇಲ್ಲ. ಎಲ್ಲ ಅಲ್ಲಿ ಇಲ್ಲಿ ನೋಡ್ರಿ, ಎಲ್ಲ ಅಲ್ಲಿ ಸ್ವಲ್ಪ ಕ್ಯಾಮ್ರಾ ತೆಗಿಸಿ ನೋಡಿ ಹೆಂಗೆ ಕುಂದಿರ್ತಾರೆ ನಮ್ಮ ಹುಡುಗರೆಲ್ಲ. ಮೂಲೆ ಹಿಡ್ಕೊಂಡು ಕುಂತಿದ್ದಾರೆ. ಇದ್ರ ಸಲುವಾಗಿ ಯಾರಂಗೆ ಕಂಪ್ಲೇಂಟ್ ಮಾಡಿದ್ರೆ ನೀವು ಯಾರಿಗಾದ್ರು, ಶಾಸಕರಿಗಾಗಲಿ MP? ಸರ್ ನೀವು 5 ವರ್ಷಕ್ಕೊಮ್ಮೆ ನೀವು ಬರ್ತೀರಿ, ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ, ಕ್ಯಾಮ್ರಾ ಹಿಡ್ಕೋತಾರೆ, ಕೇಳ್ತಾರೆ, ಹೋಗ್ಬಿಡ್ತಾರೆ. ಮತ್ತೆ ಯಾರು ಬರೋದಿಲ್ಲ. 5 ವರ್ಷ ಮೇಲೇ ಬರೋದು. ಈಗ 2024, 2028-29 ಬರ್ತೀರಿ, ಎಲ್ಲರೂ ಬರ್ತೀರ. ನೀವು ಬರ್ತೀರೋ, ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಯಾರೂ ಬರೋದಿಲ್ಲ. ಜನ ತುಂಬ ಪ್ರಾಬ್ಲಮಲ್ಲಿದ್ದಾರೆ. ಏನಾದರೂ ಮಾಡಬೇಕು, ಏನಾದರೂ ಹೊಸದಾಗಿ ಆಗಬೇಕು. ಈಗ ಜನರ ಬಗ್ಗೆ ಯೋಚನೆ ಮಾಡೋರು ಯಾರಿಲ್ಲ. ಅವ್ರ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅವರು ಒಳ್ಳೇದು ಮಾಡಲಿ, ದೇವ್ರು ಅವರು ಒಳ್ಳೇದು ಮಾಡಬೇಕು. ಎಲ್ಲರೂ ಮಾಡಬೇಕು. ಬಡವರು ಜನರು ಬಡವರೇ ಆಗಿರ್ಬೇಕು. 2000 ಕೊಡ್ತಾರಾ, ಅವರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ. ರಾಮ ಮಂದಿರ ಅದು ಇದು ಹಿಂದುತ್ವ ಅಂತ ಹೇಳಿದ್ರು BJPಗೆ ಹಾಕ್ತಾರೆ ಓಟು. ಅಷ್ಟೇ. ಇಲ್ಲಿ ಮತ್ತೇನಿದೆ? ಅಂದ್ರೆ ಒಂಥರ ಜಾತಿ ರಾಜಕಾರಣ ಇರ್ತದೆ ಅಂತ. ಎಲ್ಲ ಇಲ್ಲಿ ಇಂಡಿಯಾದಲ್ಲಿ ನಡೆಯೋದೇ ಜಾತಿ ರಾಜಕಾರಣ. ಇಲ್ಲಿ ನೋಡಿ, ಹಿಂದೂ ಮುಸ್ಲಿಮ್ಸ್ ಅಂತ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿದೆ ಯಾರಿಗೆ ಓಟ್ ಹಾಕ್ತಾರಂತೆ. ಅವ್ರಿಗೆ ಗೊತ್ತಿದೆ, ಮೇಲೆ ಕುಂತು ಎಲ್ಲ ಗೊತ್ತಿದೆ. ಇಷ್ಟು ಇಲ್ಲಿ ಬ್ರಾಹ್ಮಣ್ಸ್ ಇದ್ದಾರೆ, ಇಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಇಲ್ಲಿ ಇವ್ರು ಗೆಲ್ತಾರೆ, ಇಲ್ಲಿ ಅವ್ರಿಗೆ ಗೊತ್ತಿದೆ. ಎಲ್ಲ ಟ್ಯಾಲಿ ಮಾಡಿ ಇಡ್ತಾರೆ. ಅವ್ರವ್ರು ಕ್ಯಾಂಡಿಡೇಟ್ ನಿಲ್ಲಿಸ್ತಾರೆ, ಗೆದ್ದು ಬಿಡ್ತಾರೆ. ಏನು ಇಲೆಕ್ಷನ್ ಟೈಮಲ್ಲಿ ಒಂದು 500-1000 ಕೊಡ್ತಾರೆ, ಗಾಡಿ ಮಾಡ್ತಾರೆ, ರ್ಯಾಲಿಲಿ ತೊಗೊಂಡೋಗ್ತಾರೆ. ಅಲ್ಲಿ ಜೈ ಹೇಳೋದು, ಇಲ್ಲಿ ಬಂದು 5 ವರ್ಷ ಅವರು ಅಷ್ಟೇ, ಮತ್ತಿರಲ್ಲ. ಬೊಬ್ಬೆ ಹೊಡಿತಾರೆ. ಅಲ್ಲ, ಈಗ ರಾಜಕೀಯ ನಡೀತಾ ಇದೆ. ಕಾಂಗ್ರೆಸ್ಸು BJP 2. ಮೋದಿ 400 ಅಂತ ಹೇಳ್ತಾ ಇದ್ದಾನೆ, ಹೌದಾ? ಅವ್ನು ಮೋದಿ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ PM ಕ್ಯಾಂಡಿಡೇಟ್ ಯಾರಂತ ಅನೌನ್ಸ್ ಮಾಡ್ತಾ ಇಲ್ಲ. ಇವರು ಸಸ್ಪೆನ್ಸ್ ಪಿಕ್ಚರ್, ಕನ್ನಡ ಪಿಕ್ಚರ್ ಇದ್ದಂಗೆ ಇವ್ರದ್ದು. ಕ್ಲಿಯರ್ ಕಟ್ ಹೇಳಬೇಕಲ್ಲ, ಜನತೆಗೆ ಗೊತ್ತಾಗಬೇಕಲ್ಲ, ದೇಶದ ಜನತೆಗೆ ಗೊತ್ತಾಗಬೇಕು ಯಾರು PM ಆಗ್ತಾರೆ, ಇಲ್ಲಿ ಗೆದ್ರೆ ಯಾರು PM ಆಗ್ತಾರೆ ಅಂತ ಹೇಳಿ. ಇವ್ರು ಸಸ್ಪೆನ್ಸ್ ಇಟ್ಟಿದ್ದ ಅನೌನ್ಸ್ ಎಲ್ಲಿ ಮಾಡಿದ್ದಾರೆ ಸರ್? ಇವರೇ ಪ್ರಧಾನಮಂತ್ರಿ ಅನೌನ್ಸ್ ಇದು ಮಾಡಿದಾರಾ? ಹೇಳಿದಾರಾ ಎಲ್ಲಾದ್ರೂ ಯಾವ್ದಾದ್ರು ನ್ಯೂಸಲ್ಲಿ ಹೇಳಿದಾರಾ? ಮೈನ್ ಪಕ್ಷದ ಒಂದು ಕಾರ್ಯಕರ್ತ, ಮೈನ್ ಅಧ್ಯಕ್ಷ ಅವರು 48-50 ಜನ ಇದ್ದಾರೆ ಸರ್. ಅವ್ರು ಕಿಚ್ಚಾಡಿ ಹೊಡೆದಾಟ ಮಾಡಿ ರಾಜಕೀಯನೇ ಮಾಡೋದಿಲ್ಲ. ಅವರು ಮಾಡ್ಲಿಕ್ಕೂ ಕೊಡೋದಿಲ್ಲ. ಅವರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರಬೇಕು ಅಂತ ಹೇಳಬೇಕು, ಇವನೇ ಆಗ್ತಾನಂತ ಹೇಳಿ, ಹೌದಾ? ಆವಾಗ ಜನ ನಾವು ನಂಬ್ಕೊಂಡು ನಮ್ಮ ನಾಯಕ ಇವನಿದಾನಪ್ಪ ಅಂತ ಓಟ್ ಹಾಕ್ತೀವಿ. ಹೇಳ್ತಾನೆ ಇಲ್ಲ. ಅಲ್ಲಿ ಅಖಿಲೇಶ್ ಯಾದವ್ ನಾನು ಹಾಕ್ತೀನಿ ಅಂತಾರೆ, ಇಲ್ಲಿ BJP, ಇಲ್ಲಿ ಕಾಂಗ್ರೆಸ್ದವ್ರು ನಾನು ಹಾಕ್ತೀನಿ ಅಂತ, ಅಲ್ಲಿ ಮಾಯಾವತಿ, ಹಿಂಗೆ ಅವ್ರವ್ರ ಕಚ್ಚಾಟ. ಅವ್ನು 400 ಬೊಬ್ಬೆ ಹೊಡಿತಾ ಇದ್ದಾನೆ. ಎಂಥ ರಾಜಕೀಯ ಇದು! ಒಂಥರ ಕಾಮಿಡಿ ಆಗಿಬಿಟ್ಟಿದ್ದು, ಪಾಲಿಟಿಕ್ಸ್.